ಮನೆಯಿಂದನೇ ಎಲ್ಲ ಶುರುವಾಗಬೇಕಿದೆ. ಎಷ್ಟೋ ಜನ ಅಮ್ಮಂದಿರೇ ಗಂಡು ಮಕ್ಕಳಿಗೆ ಒಂಥರ ಬೆಳೆಸ್ತಾರೆ, ಹೆಣ್ಮಕ್ಳನ್ನ ಒಂಥರ ಬೆಳೆಸ್ತಾರೆ. ಇವಾಗ ಗಂಡು ಮಕ್ಕಳು ಏನೋ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ವಾವ್ ಅಂತ ಇರುತ್ತೆ, ಆದರೆ ಅದೇ ಹೆಣ್ಮಕ್ಳು ಅದು ಅವಳ ಡ್ಯೂಟಿ ಆ್ಯಂಡ್ ಅವಳ ಕರ್ತವ್ಯದಲ್ಲಿ ಬಂದುಬಿಡುತ್ತೆ. ಆ ಥರ ಈ ಮಹಿಳೆಯರಿಗೆ ತಿಳುವಳಿಕೆ ಜಾಸ್ತಿ ಬೇಕಾಗಿದೆ ಇನ್ನೂ ಅಂತ ಅನ್ನಿಸ್ತಾ ಇದೆ. ಆ ಥರ ತಿಳುವಳಿಕೆ ನನಗನ್ಸುತ್ತೆ ಸ್ಕೂಲ್ಗಳಲ್ಲಿ ಕೊಡಬೇಕಾಗತ್ತೆ. ಅಮ್ಮಂದಿರನ್ನೇ ಕರೆಸಿ ಕೆಲವೊಂದು ಸತಿ ಸ್ಕೂಲ್ಗಳಲ್ಲಿ ತಿಳುವಳಿಕೆ ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಮೇಡಮ್ ಏನು ಹೇಳ್ತೀರಾ? ಈಗ ಒಂದು 50 ವರ್ಷದ ಹಿಂದೆ ಬರೀ ಇಬ್ಬರು ಹೆಣ್ಮಕ್ಳಿದ್ದಾರೆ ಅಂದರೆ ಕೊರಗ್ತಾಯಿದ್ರು, ಗಂಡು ಮಕ್ಕಳಿಲ್ಲ ಅಂತ. ಬಟ್ ಇದು ಒಂದು ಬದಲಾವಣೆ ಬಂದಿದೆ, ಹೊರಳು ಬಂದಿದೆ. ಇವಾಗ ಹೆಣ್ಣು ಮಕ್ಕಳೂ ಸಾಧನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಮನೆಗಳವರೇ ಇವಾಗ ಅವರಿಗೆ ಬರೀ ಇಬ್ಬರು ಹೆಣ್ಮಕ್ಳಿದ್ದಾರೆ, ನಮ್ಮ ಇಂಡಸ್ಟ್ರಿನ ನಮ್ಮ ಬಿಸ್ನೆಸ್ನ ಅವ್ರು ಮುಂದುವರಿಸ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಹೆಣ್ಮಕ್ಳನ್ನ ಬೆಳೆಸ್ತಾ ಇದ್ದಾರೆ. ಅದು ಅಕ್ರಾಸ್ ದಿ ಕ್ಲಾಸಸ್, ಅಂದರೆ ಎಲ್ಲ ಈಗ ನಮ್ಮ ಮನೆ ಕೆಲಸ ಮಾಡೋರೇ ಕೂಡ ಹೆಣ್ಮಕ್ಳು ಅಂತ ಅಂದ್ಬಿಟ್ಟು ಗೋಳಾಡೋ ಅಂಥ ಟೈಮ್ ಇವಾಗಿಲ್ಲ. ಅವರೇ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದಾರೆ, ಓದಿಸ್ತಾ ಇದ್ದಾರೆ. ತುಂಬ ತೀರ ಕೆಳವರ್ಗದಲ್ಲಿರೋರು ಕೂಡ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಬದಲಾವಣೆ ಬರ್ತಾ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಕಸ್ಮಾತ್ ಒಂದೊಂದು ಅಂಥ ಸಂದರ್ಭಗಳಿದ್ದರೆ ಅದನ್ನು ನಾವು ಅಲ್ಲಲ್ಲಿ ನಿಭಾಯಿಸ್ಕೊಂಡು ಅದನ್ನು ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕೇ ಹೊರತು ನನಗೆ ಪಾಸಿಟಿವ್ ಆಗಿ ನೋಡೋಕ್ಕಿಷ್ಟ. ನನ್ನ ಕಣ್ಣು ಯಾವಾಗಲೂ ಯಾರು ಸಾಧನೆ ಮಾಡಿದ್ದಾರೆ, ಯಾರು ಇದೆಲ್ಲನೂ ಮೀರ್ಕೊಂಡು ಬಂದು ಮುಂದೆ ಇದನ್ನು ಅವ್ರ ಬಗ್ಗೆ ನಾವು ಮಾತಾಡೋಣ ಅಂತ.